ಯಾರೋ ಏನೇ ಅನುಭವ ಆದ್ರೂ ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ನಮ್ಗೆ ಬರೋ ಸಮಸ್ಯೆಗಳನ್ನ ಪವಾಡ ರೀತಿಯಲ್ಲಿ ಸರಿ ಮಾಡ್ಕೊಳ್ಳೋದಲ್ಲ. ಅದನ್ನೇ ನಮ್ಮ ಮಾತುಗಳು ಯಾವ ತರ ಇರ್ಬೇಕು, ನಮ್ ಚಿಂತನೆ ಯಾವ ತರ ಇರ್ಬೇಕು. ಈಗ ಯಾರಿಗೂ ಅಡ್ವೈಸ್ ಮಾಡೋದನ್ನ ಇಷ್ಟಪಡಲ್ಲ, ಹೇಳೋದನ್ನ ಬುದ್ಧಿ ಹೇಳೋದನ್ನ ಇಷ್ಟಪಡಲ್ಲ. ಅಂತ ಟೈಮ್ದಲ್ಲಿ ನಮ್ಮ ಸುಪ್ತ ಮನಸ್ಸನ್ನ ಜಾಗೃತಗೊಳಿಸ್ಕೊಂಡು ನಮ್ಮ ಚಿಂತನೆಗಳು ಯಾವ ತರ ಇದ್ದು ಅವರಿಗೆ ಅವರ ಸುಪ್ತ ಮನಸ್ಸಿಗೆ ಅದನ್ನ ಮುಟ್ಟಿಸೋದು, ಅವರಲ್ಲಿರೋ ತಪ್ಪು ನಡವಳಿಕೆಗಳನ್ನ ನ್ಯೂನ್ಯತೆಗಳನ್ನ ಸರಿಪಡಿಸೋದು, ಅದು ಆಧ್ಯಾತ್ಮಿಕವಾಗಿ ಸಾಧನೆ ಸಿದ್ಧಿ ಪಡ್ಕೊಂಡು ಪವಾಡ ಮಾಡೋ ಉದ್ದೇಶ ಅಲ್ಲ. ದಿನನಿತ್ಯ ಜೀವನದಲ್ಲಿರೋ ಉದ್ಭವಿಸುವಂತ ಸಂಬಂಧದ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರೋದನ್ನ ನಮಗ್ ನಾವೇ ಆ ಸ್ವಯಂ ಸಲಹೆ ಯಾವ ರೀತಿ ಕೊಟ್ಕೊಂಡು ವಾಸಿ. ನನ್ನ ಜೀವನ ಅನುಭವದಲ್ಲಿ ಯಾವ ರೀತಿ ಆರೋಗ್ಯ ವೈದ್ಯಕೀಯ ವಿಜ್ಞಾನ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದನ್ನ ಧ್ಯಾನದ ಮೂಲಕ, ಸ್ವಯಂ ಸಲಹೆ ಮೂಲಕ, ಸುಪ್ತ ಮನಸ್ಸಿನ ಮೂಲಕ ಯಾವ ರೀತಿಯಲ್ಲಿ ನಾನು ಅದನ್ನ ವಾಸಿ ಮಾಡ್ಕೊಂಡು ಅದನ್ನ ಆ ವಿಧಾನವನ್ನ ಅನುಭವ ಪೂರ್ವಕವಾಗಿ ಹೇಳ್ಕೊಡ್ತಾ ಇರೋದ್ರಿಂದ ಅದನ್ನ ಅಳವಡಿಸ್ಕೊಂಡು ಎಷ್ಟೊಂದು ಜನ ಲಾಭ ಪಡ್ಕೊಂಡು, ಟೆಲಿಪತಿ ಕೂಡ ಮೊದಲನೇ ಸಲ ಪ್ರಾಕ್ಟಿಕಲ್ಸ್ ಅಲ್ಲಿ ಕಳ್ಸಕ್ ಹೇಳ್ತೀನಿ, ಅದನ್ನು ಕೂಡ ಕಳಿಸಿ ಎಸ್ ಅಂತ ಹೇಳಿ ಕಳಿಸಿರೋದು ಇದಾರೆ. ಆದ್ರೆ ಮುಂದೆ ಬರಲ್ಲ ಜನ ಹೇಳೋದಿಕ್ಕೆ. ಅದನ್ನ ಅವ್ರಿಗೆ ಸಿಕ್ಕಿದ್ದನ್ನ ಬೇರೆಯವ್ರಿಗೆ ತಿಳಿಸಿದ್ರೆ ಅವ್ರ ಸಮಸ್ಯೆಗಳಿಂದ ಹೊರಬರ್ಬಹುದು ಅನ್ನೋದು ಒಂದು ಮಾಹಿತಿ ಒಂದ್ ಸ್ವಲ್ಪ ಬಾಯಿಂದ ಬಾಯಿಗೆ ಹೋಗ್ಬೇಕು. ಎಸ್ ಮೇಡಮ್. ರಾಧಾ ಅವ್ರು ಮಾತಾಡ್ತಾರೆ, ಅನ್ಮ್ಯೂಟ್ ಮಾಡ್ಕೊಂಡು. ನಮಸ್ತೆ ಗುರುಜಿ. ನಾವು ಅಕ್ಯುಪ್ರೆಷರ್ ಕಲ್ತಿದ್ದೀವಿ. ಆಮೇಲೆ ರೇಖಿ ಹೀಲಿಂಗ್ ಆನ್ಲೈನ್ ಅಲ್ಲಿ ಕಲ್ತಿದ್ವಿ, ಆನ್ಲೈನ್ ಅಲ್ಲಿ ಯೂಸ್ ಆಗಿಲ್ಲ. ಆಮೇಲೆ ಮನೋರ ಮೇಡಮ್ ಇಲ್ಲಿ ಮಹೋತ್ತರ್ ಫೌಂಡೇಶನ್ ಕೊಡ್ತಾರೆ ಅನ್ಬಿಟ್ಟು ನಾವು ತಗೊಂಡಿದೀವಿ. ಎಡಮೇದಿನ ಬಳಕೆ ಅದು ತಗೊಂಡಿದ್ದೀರಿ. ಡೈಲಿ ರೇಖಿ ಹೀಲಿಂಗ್ ಮಾಡ್ಕೊಂತೀರಿ. ಟೆಲಿಪತಿ ಓದ್ಸಲಿ ಬರ್ಬೇಕು ಅನ್ಕಂಡೆ, ಆಗಿಲ್ಲ. ಈ ಕಿತ ಅಮ್ಮನ ಹತ್ರ ಟೆಲಿಪತಿ ಕಲಿಯಕ್ಕೆ ಬರ್ತಾ ಇದೀವಿ ಗುರುಜಿ. ಯಾಕಂದ್ರೆ ಅದರಿಂದ ನನ್ಗೆ ತುಂಬಾ ಜಾಸ್ತಿ ಬೆನಿಫಿಟ್ ಇದೆ ಅಂತ ನಾನು ಗುರು ನಮ್ ಡ್ಯಾಡಿ ಅನ್ನೋದವ್ರು. ನೀನ್ ಫಸ್ಟ್ ಟೆಲಿಪತಿ ಕಲಿಯಮ್ಮ ಅಂತ ಒಂದ್ಸಲಿ ಮೊನ್ನೆ ಫೋನ್ ಮಾಡಿದಾಗ ಹೇಳಿದ್ರು. ಮೊನ್ನೆ ಸಲಿ ಬರಕ್ಕಾಗಿಲ್ಲ ಡ್ಯಾಡಿ, ಕಿತ ಟೆಲಿಪತಿ ಅಟೆಂಡ್ ಆಗ್ತೀನಿ ಅಂತ ಹೇಳಿದೀನಿ. ನನ್ಗೆ ತುಂಬಾ ರೇಖಿ ಹೀಲಿಂಗ್ ಇಂದ ಆರೋಗ್ಯ ಸಮಸ್ಯೆ ಚೆನ್ನಾಗೈತೆ. ಟೆಲಿಪತಿ ಕಲಿಬೇಕು ಅನ್ಕೊಂತಿದೀವಿ, ಬರ್ತೀವಿ ಗುರುದೇವಿ, ನಾವು ವೇದಿಕೆ ಬರ್ತೀವಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು, ಬನ್ನಿ, ಖಂಡಿತ ಬನ್ನಿ. ಸೊ ಇಲ್ಲಿರುವಂತ ಹೊಸ ಮಾಸ್ಟರ್ಸ್ ಯಾರು ಇದ್ರೆ ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ, ಮೇಡಮ್ ಹೇಳ್ತಾರೆ ಆನ್ಸರ್ಸ್. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಟೆಲಿಪತಿ ಯಾಕೆ ಕಲಿಬೇಕು, ಟೆಲಿಪತಿ ಅಂದ್ರೆ ಏನು, ಹೊಸ ಮಾಸ್ಟರ್ಸ್ ಯಾರನ್ನಿದ್ರೆ ಅವರು ಕೇಳ್ಬೋದು. ಗುರುಜಿ, ಇಲ್ಲಿ ಇರೋಂತಹ ಎಲ್ಲಾ ಮಾಸ್ಟರ್ಸ್ಗೂ ಬರ್ಬೇಕು ಅಂತ ತುಡಿತಾ ಇದೆ. ಬಟ್ ಆದ್ರೆ ಕಾರಣಾಂತರಗಳು ಹಲವು ಇರ್ಬೋದು. ಅದು ಏನಕ್ಕೆ ಅಂತ ಅದನ್ನ ಅನಿಸಿಕೆ ತಿಳಿಸಿದ್ರೆ ಅದಕ್ಕೆ ಪರಿಹಾರನು ಕೂಡ ಇಲ್ಲಿ ಮೇಡಮ್ ಹೇಳ್ತಾರೆ. ಹೌದೌದು, ರೈಟ್ ರೈಟ್. ಸೊ ಮೇಡಮ್, ಟೆಲಿಪತಿ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಮೇಡಮ್. ಈಗ ಟೆಲಿಪತಿ ಅಂತಂದಾಗ ಆ ಟೆಲಿ ಅನ್ನೋ ಪದನ ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ. ಟೆಲಿಗ್ರಾಮ್, ಟೆಲಿಸ್ಕೋಪ್, ಈ ತರ ದೂರದಲ್ಲಿರೋದನ್ನ ಹತ್ರಕ್ಕೆ ನಾವು ನೋಡೋಕೆ ತಂದ್ಕೊಳ್ಳೋಕೆ ನಾವೇನ್ ಪ್ರಯತ್ನ ಪಡ್ತೀವೋ ಅದೇ ತರ ಟೆಲಿಪತಿ ಅಂತಂದ್ರೆ ದೂರ ಮನಸ್ಪರ್ಶ. ಹಾಗಾಗಿ ಮಕ್ಳು ಹೇಳಿದ ಮಾತು ಕೇಳಲ್ಲ, ಅಥವಾ ಗಂಡನ ಚಟಗಳಿರ್ಬೋದು, ಅಥವಾ ದುಡ್ಡು ಸಾಲ ಜಾಸ್ತಿಯಾಗಿ ಆರ್ಥಿಕ ಸಮಸ್ಯೆ ಉಂಟಾಗಿರ್ಬೋದು, ಸಾಲ ಕೊಟ್ಟಿರೋದು ವಸೂಲಿ ಆಗದೆ ಇರ್ಬೋದು, ಮಕ್ಕಳಲ್ಲಿ ನ್ಯೂನ್ಯತೆ ಇರ್ಬೋದು, ಭಯ ಇರ್ಬೋದು, ಅಥವಾ ಮೊಬೈಲ್ ಚಟ ಅಡಿಕ್ಟ್ ಆಗಿದ್ರೆ ಅವ್ರನ್ನ ಬಿಡಿಸೋದಿಕ್ಕೆ ತುಂಬಾ ಕಷ್ಟ. ಅಂತ ಟೈಮ್ನಲ್ಲಿ ನಾವು ನಮ್ಮ ಮನಸ್ಥಿತಿಯನ್ನ ಸುಪ್ತ ಮನಸ್ಸಿಗೆ ಎಚ್ಚರ ಮಾಡಿಕೊಂಡು ಸಂಕಲ್ಪಗಳ ಮೂಲಕ ಯಾವುದೇ ಶಬ್ದ ತರಂಗಗಳನ್ನ ಬಳಸ್ತೇನೆ, ಯಾವುದೇ ಮೆಷಿನ್ ಅನ್ನ ಬಳಸ್ತೇನೆ, ಯಾವುದೇ ಸಾಧನಗಳನ್ನ ಬಳಸ್ತೇನೆ, ಸ್ವಯಂ ಸಾಧನೆಯಿಂದ, ಧ್ಯಾನ ಸಾಧನೆಯಿಂದ ಅದ್ರ ಮೂಲಕ ಆಧ್ಯಾತ್ಮಿಕವಾಗಿ ನಮ್ಮ ಸುಪ್ತ ಮನಸ್ಸನ್ನ ಎಚ್ಚರ ಮಾಡಿಕೊಂಡು ಅದ್ರ ಮೂಲಕ ನಾವು ಸಂದೇಶಗಳನ್ನ ಕಳಿಸ್ತಾ ಅವರಲ್ಲಿ ಪರಿವರ್ತನೆ ತರಬಹುದು. ಹಾಗಾಗಿ ಮಕ್ಕಳಿಗೆ ಓದ್ತಾ ಇರಲ್ಲ, ಮೊಬೈಲ್ ಅಡಿಕ್ಟ್ ಆಗಿರ್ತಾರೆ, ಅದನ್ನ ಬಿಡಿಸ್ಬೋದು. ಕೆಟ್ಟ ಚಟಗಳನ್ನ ಬಿಡಿಸ್ಬೋದು. ಅಥವಾ ಪರೀಕ್ಷೆ ಭಯ ಅಂತಿರ್ತಾರೆ, ಅವರು ಧೈರ್ಯವಾಗಿ ಪರೀಕ್ಷೆ ಬರೋ ತರ ಅವ್ರಿಗೆ ಥಾಟ್ಸ್ ಅನ್ನ ಕಳಿಸ್ಬೋದು. ಚಿಕ್ಕ ಮಕ್ಕಳಿಗೆ ನನ್ನ ಇದರಲ್ಲಿ ಅನುಭವದಲ್ಲಿ ಒಂದು ಮಗುಗೆ ಸ್ಕೂಲ್ಗೆ ಹೋಗೋದು ಸಡನ್ ಆಗಿ ನಿಲ್ಲಿಸ್ಬಿಡ್ತು. ಆ ನಿಲ್ಲಿಸ್ಬಿಟ್ಟಿದ್ದನ್ನ ತಾಯಿ ಯಾಕೆ ನಿಲ್ಸಿದೆ, ಮಗು ಹೋಗ್ತಾ ಇಲ್ಲ ಸ್ಕೂಲ್ಗೆ ಅಂತ ಗೊತ್ತಾಗಿಲ್ಲ. ಕೊನೆಗೆ ಅದೊಂದು ಎಲ್ಲಾ ವಿಚಾರ ಮಾಡಿದ್ರು ಗೊತ್ತಾಗಿಲ್ಲ. ಆಮೇಲೆ ಆ ಮಗುನ ಸ್ನೇಹಿತೆ ದೇವಸ್ಥಾನದಲ್ಲಿ ಭೇಟಿಗೆ ಯಾಕೆ ಮ್ಯಾಮ್ 3 1 ಕೇಳಿದ್ದೀನಿ ಹೇಳಲಿಲ್ಲ ಅಂತ ಬೈದ್ರು ಅಂತ ನೀನ್ ಬರೋದೇ ಬಿಟ್ಬಿಟ್ಟಿಯಾ ಸ್ಕೂಲ್ಗೆ ಅಂತ ಕೇಳಿದಾಗ ಅವ್ರಿಗೆ ಅರ್ಥ ಆಯ್ತು, ಈ ತರ ಮಗು ಸ್ಕೂಲಲ್ಲಿ 3ನೇ ಮಗು ಒಪ್ಸಿಲ್ಲ ಅಂತ.
ಅವ್ರು ನನ್ನ ಹತ್ರ ಬಂದು ಅವರು ಧ್ಯಾನಿ ಈ ತರ ಹೀಗೆ ಹೇಳಿದ್ರು. ಆಗ ಏನು ಬೇಡ, ಟೆಲಿಪತಿ ಇವತ್ತು ಸ್ಪೆಲ್ಲಿಂಗ್ ತಪ್ಪಿದ್ರೆ ಮಗ್ಗಿಗೆ ಇದೆಲ್ಲ ಕಲ್ಸ್ಬೋದು ನಾವು ಮಕ್ಕಳಿಗೂ ಕೂಡನು ಅಂತ ಹೇಳಿ ಅವ್ರು ಟೆಲಿಪತಿ ಕಲ್ತ್ಕೊಂಡು ಒಂದೇ ದಿನದಲ್ಲಿ ಅವ್ರಿಗೊಂದು ಟೆಕ್ನಿಕ್ ಹೇಳ್ಕೊಟ್ಟೆ ನಾನು. ಯಾಕಂದ್ರೆ ಐ ಆಮ್ ಎ ಗ್ರಾಜುಯೇಟ್ ಇನ್ ಮೈಂಡ್ ಪವರ್ ಫ್ರಮ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸಿಲ್ವಾ 2000. ಹಾಗಾಗಿ ಹಲವು ರೀತಿಯ ಟೆಲಿಪತಿ ವಿಧಾನಗಳಲ್ಲಿ ಆ ಮಗುವಿಗೆ, ಚಿಕ್ಕ ಮಗುಗೆ 3ನೇ ಮಗ್ಗಿ ಹೇಳೋದನ್ನ ವಿಧಾನ ಹೇಳ್ಕೊಟ್ಟೆ. ಅವತ್ ರಾತ್ರಿ ಅವ್ರು ಪ್ರಯೋಗ ಮಾಡಿ ಬೆಳಗ್ಗೆನೆ ಎದ್ದು ಅದು ಮಗ್ಗಿ 2 1s 3 1s 4 1s 3 ಒಟ್ಟಿಗೆ ಹೇಳ್ಬಿಟ್ಟು ಮಮ್ಮಿ ನಾ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೊಟ್ಟೋಯ್ತದು. ಸೊ ಹಾಗಾಗಿ ಮಗುವನ್ನ ನಿದ್ರೆನಲ್ಲಿ ಅದರ ಒಂದು ಸುಪ್ತ ಸ್ಥಿತಿಯಲ್ಲಿ ಸುಪ್ತ ಮನಸ್ಸಿಗೆ ನಾವು ಒಂದು ಥಾಟ್ಸ್ ಅನ್ನ ಕೊಡ್ಬೋದು, ಕಲಿಸ್ಬೋದು, ತಪ್ಪು ಸ್ಪೆಲ್ಲಿಂಗ್ ಕಲಿಸ್ಬೋದು, ಫಾರ್ಮುಲಾ ಕಲಿಸ್ಬೋದು. ಈ ತರದ್ದೆಲ್ಲ ವಿಧಾನಗಳು ಹಲವು ರೀತಿಯಲ್ಲಿ ವಿಧಾನಗಳಿದೆ. ದೊಡ್ಡವ್ರಿಗೆ ಹೇಗೆ, ಚಿಕ್ಕವ್ರಿಗೆ ಹೇಗೆ, ಪುಟ್ಟ ಮಕ್ಕಳಿಗೆ ಹೇಗೆ, ಈ ತರದ್ದೆಲ್ಲ ನಾವು ಅಳವಡಿಸ್ಕೊಂಡು ನಾವು ಇದೇ ಜೀವನದಲ್ಲೇ ಇರೋ ಸಂಬಂಧಿಕರ ಜೊತೆನೆ ಇರೋ ಕುಟುಂಬದ ಸದಸ್ಯರ ಜೊತೆನೆ ಮನಸ್ತಾಪಗಳಿಲ್ಲದೆ ಹೇಗಿರಬಹುದು ಅನ್ನೋದನ್ನ ಕಲ್ಸ್ಕೊಡ್ತಿದ್ದೀನಿ. ಹಾಗಾಗಿ ಇದು ಜೀವನ ವಿಧಾನವೇ ಹೊರತು ಯಾವುದೇ ಒಂದು ಸಿದ್ಧಿ ಪವಾಡ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಈಗ ಗಿರಿಜಾ ಅವ್ರು ಮಾತಾಡಿ. ಕೊನೆಯದಾಗಿ ಇನ್ನೊಬ್ರಿಗೆ ಅವಕಾಶ ಇದೆ, ಸೊ ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಗಿರಿಜಾ ಅವರ ಸರ್, ನಮ್ಮ ಮನೆಯವರಿಗೆ ಪಾರ್ಕಿನ್ಸನ್ ಪ್ರಾಬ್ಲಮ್ ಇದೆ ಸರ್. ಅದು ಅವರ ಎಡಗೈ ಕಿರು ಬೆರಳನ್ನ ಯಾವತ್ತೂ ಮಡ್ಚ್ಕೊಂಡಿರ್ತಾ ಇದ್ರು. ಈಗ ಸ್ವಲ್ಪ ಜಾಸ್ತಿ ಕಾಲ್ ಸಹ ನೋವು ಬರ್ತಿದೆ ಅವರಿಗೆ ಸರ್. ನರ ಮಿಸ್ಟೇಕ್ ಹೇಳ್ತಾರೆ ಡಾಕ್ಟ್ರು. ಮಲ್ಲಿಕಟ್ಟೆಯಿಂದ ಶಂಕರ್ ಡಾಕ್ಟರ್ ಅಂತ ಮಂಗಳೂರಿಂದ ಮೆಡಿಸಿನ್ ಮಾಡ್ತಿದ್ದೇವೆ ಸರ್. ಅವರನ್ನಲ್ಲಿ ಕರ್ಕೊ ಬಂದ್ರೆ ಏನಾದ್ರು ಮೆಡಿಸಿನ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಮೇಡಮ್. ಇಲ್ಲಿ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಯಾರಿಗೆ ಆರೋಗ್ಯದ ತೊಂದರೆ ಇದೆಯೋ, ಅನಾರೋಗ್ಯದ ಸಮಸ್ಯೆ ಇದೆಯೋ, ಅವರೇ ಟೆಲಿಪತಿ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ರೆ ಅವರ ಸುಪ್ತ ಮನಸ್ಸನ್ನ ಎಚ್ಚರ ಮಾಡ್ಕೊಳ್ಳೋದು ಹೇಗೆ, ಸಂಕಲ್ಪಗಳು ಯಾವ ತರ ಇರ್ಬೇಕು, ವಿಜುವಲೈಸೇಷನ್ ಯಾವ ತರ ಇರ್ಬೇಕು, ಸ್ವಯಂ ಸಲಹೆ ಯಾವ ತರ ಇರ್ಬೇಕು ಅನ್ನೋದನ್ನ ಹೇಳ್ಕೊಡೋದ್ರಿಂದ ನಮ್ಗೆ ಬಾಯಾರಿಕೆ ಆದ್ರೆ ನಾವೇ ನೀರು ಕುಡಿಯೋ ಹಾಗೆ, ಹೊಟ್ಟೆ ಹಸ್ವಾದ್ರೆ ನಾವೇ ಊಟ ಮಾಡೋ ಹಾಗೆ, ಅವರಲ್ಲಿರೋ ಶಕ್ತಿ ಚೈತನ್ಯದ ನ್ಯೂನ್ಯತೆಗೆ ಅಥವಾ ಕಾರ್ಮಿಕವಾಗಿ ಕಾರಣ ಶರೀರದಲ್ಲಿರೋ ಹಿಂದಿನ ಗತ ಜನ್ಮದ ಪಾಪ ಕರ್ಮಗಳನ್ನ ಅಳಿಸ್ಕೊಳ್ಳೋಕೆ ಅವರೇ ಪ್ರಯತ್ನ ಪಡ್ಬೇಕು. ನಾವು ಅವ್ರಿಗೆ ಸಪೋರ್ಟಿವ್ ಆಗಿ ನಾವು ಆರೋಗ್ಯದ ಬಗ್ಗೆ ಥಾಟ್ಸ್ ಕೊಟ್ರು ಕೂಡ ಈ ತರದ ಯಾವುದೇ ಒಂದು ಸಮಸ್ಯೆಗೆ ಅವರೇ ಪ್ರಯತ್ನ ಪಟ್ರೆ ಅದಕ್ಕೆ 100% ರಿಸಲ್ಟ್ಗೆ ಇರುತ್ತೆ. ನಿಮ್ ಪ್ರಯತ್ನದ ಮೇಲೆ ಹೋಗುತ್ತದು. ಹಾಗಾಗಿ ಅವರನ್ನೇ ನೀವು ಕರ್ಕೊಂಬನ್ನಿ, ನೀವು ಬನ್ನಿ, ನಿಮ್ಮ ಮನೆಯವ್ರನ್ನು ಕರ್ಕೊಂಬನ್ನಿ, ಇಬ್ರು ಕೋರ್ಸ್ ಅಟೆಂಡ್ ಮಾಡಿ. ಅವ್ರಿಗೆ ನೀವು ಯಾವ ತರ ಸಹಾಯ ಮಾಡ್ಬೋದು ಅನ್ನೋದು ಹೇಳ್ಕೊಡ್ತೀವಿ. ಅವ್ರು ಯಾವ ತರ ಅವ್ರೇ ಸಹಾಯ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಪ್ರಾತ್ಯಕ್ಷಿಕೆ ಇರುತ್ತೆ, ಅದನ್ನ ಅಳವಡಿಸ್ಕೋಬೇಕು ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ಸ್ ಮೇಡಮ್. ಆ ಜೊತೆಗೆ ಇನ್ನೊಂದು ಮರ್ಮಾ ಥೆರಪಿ ಅಂತ ಮಾಡ್ಕೋಬಹುದು. ಓಕೆ, ಮರ್ಮಾ ಥೆರಪಿ ನಾವು ಥೆರಪಿ ಮಾಡ್ತಾ ಇರ್ತೀವಿ, ಟ್ರೀಟ್ಮೆಂಟ್ಗಳು ಮಾಡ್ತೀವಿ. ಆ ಮರ್ಮಾ ಥೆರಪಿಯಲ್ಲಿ ಇಂಥ ಯಾವುದೇ ಕಾಯಿಲೆಗಳಿದ್ರೆ, ಸ್ವಲ್ಪ ತೀವ್ರ ಕಾಯಿಲೆಗಳಿದ್ರೆ ನಾವು ಅಲ್ಲಿ ವಾಸಿ ಮಾಡ್ತಾ ಇರ್ತೀವಿ. ನಾವು ಸಯಾಟಿಕಾ ಅದು ಎಲ್ಲದನ್ನು ಓಕೆ, ಅಲ್ಲಿ ಫೌಂಡೇಶನ್ಗೆ ಬನ್ನಿ. ಎವ್ರಿ ಸಾಟರ್ಡೆ ಥೆರಪಿ ಇರ್ತದೆ. ಆ ಟೈಮ್ ಅಲ್ಲಿ ಬುಕ್ ಮಾಡ್ಕೊಂಡು. ಓಕೆ, ರೈಟ್. ಶಾರದಾ ಮೇಡಮ್ ಮಾತಾಡಿ. ನಮಸ್ತೆ ಗುರೂಜಿ. ಹೇಳಿ. ನಮ್ಮ ರಿಲೇಷನ್ ಅವರೊಬ್ಬರಿಗೆ ಅದೇ ಬ್ಯಾಕಲ್ಲಿ ತುಂಬಾನೇ ಇದಾಗಿದೆ. ಅದೇ ಏನ ಅದ್ರಲ್ಲಿ ಅಂಟಿಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಅಂತ ಅಂದ್ರು. ಅದೇ ಆಪರೇಷನ್ಗೆ ಹೋಗ್ಬೇಕು ಅಂತ, ಇನ್ನ ಚಿಕ್ಕ ವಯಸ್ಸೇ ಗುರೂಜಿ, ಏನೊಂದು 40 ಇದೆ ಅನ್ಸುತ್ತೆ. ಏನಾಗಿದೆ? ಅದಕ್ಕೆ ನಾನು ಬೋನ್ ಒಳಗಡೆಗೆ ಅಂಟು ಬರುತ್ತಲ್ಲ ಮೇಡಮ್, ಅದು ಲಿಕ್ವಿಡ್ ಇಲ್ಲ ಅಂತ ಹೇಳ್ತಾ ಇದಾರಂತೆ ಡಾಕ್ಟ್ರು, ಬೆನ್ನು ಮೂಳೆಯಲ್ಲಿ. ಅದಕ್ಕೋಸ್ಕರ ಅವರು ಹೇಳಿದ್ರು ಆಪರೇಷನ್, ನಾವು ತಂದೆಗೂ ಆಪರೇಷನ್ ಆಗಿದೆಯಂತೆ. ಅದಕ್ಕೆ ನನಗೂ ನಮ್ಮ ತಂದೆ ತರನೇ ಅಂತ ಹೇಳಿದ್ರು. ನಾನು ಅದಕ್ಕೆ ಫೌಂಡೇಶನ್ ಬಗ್ಗೆ ಹೇಳ್ದೆ, ಈ ತರ ಇದೆ, ನೀವು ಅಲ್ಲೊಂದ್ಸರಿ ಹೋಗಿ ವಿಸಿಟ್ ಮಾಡೋಣ ಅಂದೆ. ಸರಿ ಆಯ್ತಕ್ಕ ಅಂತ ಹೇಳಿದಾರೆ ಅವರು. ಅದು ಫೌಂಡೇಶನ್ಗೆ ಬಂದು ಗುರುಗಳನ್ನ ಭೇಟಿ ಮಾಡಿ ಅದ್ರ ಬಗ್ಗೆ ವಿವರಣೆ ತಗೊಳ್ಳೋಣ ಅಂತ ಇದೀವಿ ಮೇಡಮ್ ನಾವು. ರೈಟ್, ಬನ್ನಿ. ಅಂದ್ರೆ ನೀವು ಕೋರ್ಸ್ ಅಟೆಂಡ್ ಆಗಿದ್ರೆ ಕೋರ್ಸ್ ಅಟೆಂಡ್ ಆಗಿ ಅವ್ರನ್ನೂ ಅಟೆಂಡ್ ಮಾಡಿಸ್ಬೋದು. ಓಕೆ, ನನಗೆ ಗರ್ಭಕೋಶ 4th ಡಿಗ್ರಿ ಅಂದ್ರೆ ಸಂಪೂರ್ಣವಾಗಿ ವೆಜೈನೆಯಿಂದ ಆಚೆನೆ ಇತ್ತು. 4 ವರ್ಷಗಳ ಕಾಲ ಇತ್ತು. ಅವಾಗ ಬ್ಲಡ್ ಸ್ಪಾಟ್ಸ್ ಎಲ್ಲಾನು ಬರೋದು. ಮತ್ತೆ 1997 ಅಲ್ಲೇ ನನ್ಗೆ ಆ ಸ್ಥಿತಿಯಲ್ಲಿ ಇದ್ದೆ ಧ್ಯಾನಕ್ಕೆ ಪರಿಚಯ ಆದಾಗ. ಅದಾದ್ಮೇಲೆ ನಾನು ಗ್ರಾಜುಯೇಷನ್ ಮೈಂಡ್ ಪವರ್ ಅಲ್ಲಿ ಮಾಡ್ಕೊಂಡು ಹಲವಾರು ಔಷಧೇತರ ಚಿಕಿತ್ಸಾ ಪದ್ಧತಿಗಳನ್ನ ಕಲಿತು ಎಲ್ಲ ಟ್ರೈ ಮಾಡ್ತಿದ್ದೆ. ಆದ್ರೆ
ಫೈನಲ್ ಆಗಿ ನನ್ಗೆ ಆಪರೇಷನ್ ಇಲ್ದೇನೆ ಪಾಪ್ಸ್ಮಿಯರ್ ಟೆಸ್ಟ್ ಬಯಾಪ್ಸಿ ಆಗಿದ್ರು ಕೂಡ 15 ದಿನದಲ್ಲಿ ಗರ್ಭಕೋಶ ತೆಗಿಬೇಕು ಅಂತಂದಿದ್ರು ಕೂಡ ಈ ಸ್ವಯಂ ಸಲಹೆ ವಿಧಾನದಿಂದ, ಸುಪ್ತ ಮನಸ್ಸಿನ ಸಹಾಯ, ಸಂಕಲ್ಪದಿಂದ ನನ್ನ ಗರ್ಭಕೋಶ 4ನೇ ಡಿಗ್ರಿಗೆ ಜಾರಿದ್ದ ಗರ್ಭಕೋಶ ಸ್ವಸ್ಥಾನದಲ್ಲಿ ಇವತ್ತಿಗೂ ಇದೆ. ಶಾರ್ಟ್ಲಿ ಐ ಆಮ್ ಕಂಪ್ಲೀಟಿಂಗ್ 73 years. ಹಾಗಾಗಿ ನಮ್ಮ ತೊಂದರೆಗೆ, ಆರೋಗ್ಯ ತೊಂದರೆಗೆ ನಾವೇ ಏನ್ ಮಾಡ್ಕೋಬೇಕು ಅನ್ನೋದನ್ನ ವೈದ್ಯಕೀಯ ವಿಜ್ಞಾನವಾಗಿ, ಅದು ಆ ವಿಜ್ಞಾನದ ಪ್ರಕಾರ ಇದು ಸಾಧ್ಯನೇ ಇಲ್ಲ ಆಪರೇಷನ್ ಎಂದಿದ್ರು. ಸರ್ ನಂಗೆ ಆಪರೇಷನ್ ಮಾಡಿಸ್ಕೋಬೇಡ ಅಂತ ಹೇಳಿ ಅವರು ಚಾನಲೈಸ್ ಮಾಡು ಎನರ್ಜಿ ಅಂತ ಹೇಳೋದನ್ನ ಅಳವಡಿಸ್ಕೊಂಡಿದ್ದಕ್ಕೆ ಸ್ವಯಂ ಸಲಹೆ ಮೂಲಕ ನನಗ್ ಸಾಧ್ಯ ಆಯ್ತು. ಅದೇ ತರ ಗಂಟ್ಲು ಇದ್ರ ಮೇಲೆ, ಗಂಟ್ಲು ಗೆಡ್ಡೆ ಮೇಲೆ ಆಪ್ಸಿಸ್ ಅಂದ್ರೆ ಒಂದು ಕುರು ಆಗ್ಬಿಟ್ಟು ಅದು ಒಡೆದು ಜ್ವರ ಬಂದು ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಯ್ತು, ಕಣ್ಣು, ಕಿವಿ, ಮೂಗು ಎಲ್ಲ ಇಂದ. ENT ಸರ್ಜನ್ ಸಂಕಲ್ಪ ಕ್ಲಿನಿಕ್ಗೆ ಮೈಸೂರಲ್ಲಿ ಹೋಗಿ ತೋರಿಸಿದಾಗ ಇಷ್ಟು ಜ್ವರ ಇದ್ದಾಗ ಆಪರೇಷನ್ ಮಾಡಕ್ಕಾಗಲ್ಲ, ಅದನ್ನ ಜ್ವರ ಇಳಿದ ಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಇಂಜೆಕ್ಷನ್ ಕೊಟ್ಟು ಕಳಿಸಿದ್ರು. 2 ದಿನ ಬಿಟ್ಟು ನಾನು ಸಂಕಲ್ಪ ಕ್ಲಿನಿಕ್ಗೆ ನಾನು ಆಪರೇಷನ್ಗೆ ಅಂತ ತೋರ್ಸಕ್ಕೆ ಅಂತ ಹೋದ್ರೆ ಅವ್ರು ಆಪರೇಷನ್ ಮಾಡುವಾಗ ಅಷ್ಟೊತ್ತಿಗೆ ಕಿರ್ನಾಲ್ಗೆ ಇನ್ಫೆಕ್ಟ್ ಆಗ್ಬಿಟ್ಟಿತ್ತು. ಹಾಗಾಗಿ ಕಿರ್ನಾಲ್ಗೆ ಸ್ವಲ್ಪ ಭಾಗನು ತೆಗೆದ್ರು, ಗಂಟ್ಲಲ್ಲಿರೋ ಟಾನ್ಸಿಲೈಟಿಸ್ ಅನ್ನ ರಿಮೂವ್ ಮಾಡಿದ್ರು. ನನ್ ಧ್ವನಿ ಹೊರಟೋಯ್ತು, ಧ್ವನಿನೇ ಇಲ್ಲ. 2 ತಿಂಗಳು 3 ತಿಂಗಳು ನಾನು ಸ್ವಯಂ ಸಲಹೆ ಮೂಲಕ, ಆಟೋ ಸಜೆಷನ್ ಮೂಲಕ, ಸುಪ್ತ ಮನಸ್ಸಿನ ಮೂಲಕ, ಸಂಕಲ್ಪಗಳು, ಚಿತ್ರೀಕರಣದ ವಿಧಾನದಲ್ಲಿ ನಾನು ಅಳವಡಿಸ್ಕೊಂಡು ನನ್ನ ಧ್ವನಿ ಬಂತು. ಅಂದ್ರೆ ಹಾಡ್ತಾ ಇದ್ದೆ, ಹಾಡಕ್ಕಾಗಲ್ಲ, ಶ್ರುತಿಗಳು ಬದಲು ಮಾಡಕ್ಕಾಗಲ್ಲ, ಈ ಒಂದು ಪಿಚ್ಚಲ್ಲಿ ಮಾತ್ರ ಮಾತಾಡಕ್ಕಾಗೋದು. ಈ ಧ್ವನಿ ಇಷ್ಟು ಬಂದ ಮೇಲೆ ಈಗ 250 ಯೂಟ್ಯೂಬ್ ಇದೆ, 2500ಕ್ಕೂ ಹೆಚ್ಚು ನಾನು ಉಪನ್ಯಾಸಗಳನ್ನು ಮಾಡಿದ್ದೀನಿ. ENT ಸರ್ಜನ್ ನಂಗೆ ಏನ್ ಹೇಳಿದ್ರು, ಯು ವಿಲ್ ಹ್ಯಾವ್ ಟು ಮ್ಯಾನೇಜ್ ವಿತೌಟ್ ವಾಯ್ಸ್. ಏನು ಮಾಡಕ್ಕಾಗಲ್ಲಮ್ಮ, ತೊಂದರೆ ಆಗಿದೆ, ಅದು ಇಟ್ ಇಸ್ ಎ ಪರ್ಮನೆಂಟ್ ಡ್ಯಾಮೇಜ್ ಅಂದ್ರು. ಹೆಂಗೆ ಪರ್ಮನೆಂಟ್ ಡ್ಯಾಮೇಜು? ನಾನು ಸರಿ ಮಾಡ್ಕೊಂಡಿದ್ದೀನಿ. ಅದರಿಂದ ನಮ್ಮ ಸ್ವಪ್ರಯತ್ನದಿಂದ, ಸ್ವಸಲಹೆಯಿಂದ ಹೇಗೆ ನಮ್ಮ ಜೀವನದ ಪ್ರತಿ ಸ್ಥಿತಿಗತಿಗಳನ್ನ, ಸಿಚುಯೇಷನ್ಗಳನ್ನ ಸರಿ ಮಾಡ್ಕೊಳ್ಳೋದು ಅನ್ನೋ ಒಂದು ಮಾಹಿತಿ ಕೊಡೋದು, ಮಾರ್ಗದರ್ಶನ ಕೊಡೋದು, ಸಂಕಲ್ಪಗಳ ವಿಧಾನವನ್ನ ಕಲ್ಸ್ಕೊಡೋದೇನೆ ಟೆಲಿಪತಿ ಶಿಬಿರ. ಹಾಗಾಗಿ ಖಂಡಿತ ಪ್ರಯತ್ನ ಪಡಬಹುದು. ವಿಜ್ಞಾನ ಆಗಲ್ಲ ಅಂತಂದ್ರೆ ನಮ್ ಧ್ಯಾನ ವಿಜ್ಞಾನದ ಮೂಲಕ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಪ್ರಯತ್ನ ಪಟ್ರೆ ಖಂಡಿತ ಸಾಧ್ಯ ಆಗುತ್ತೆ. ಇದು ನನ್ನ ಸ್ವಾನುಭವ. ಅದೇ ಮೇಡಮ್, ನಾನು ಅವ್ರಿಗೆ ಅದೇ ಹೇಳ್ದೆ, ನೀವು ಆಪರೇಷನ್ಗೆ ಹೋಗ್ಬೇಡ್ರಿ, ಈ ತರ ಫೌಂಡೇಶನ್. ಅವರು ಧ್ಯಾನ ಮಾಡಕ್ಕೂ ರೆಡಿ ಇಲ್ಲ ಗುರುಜಿ ಅವರು. ನಾನು ಸುಮಾರು ಜನಕ್ಕೆ ಧ್ಯಾನ ಮಾಡಕ್ ಆಗದಿದ್ದವ್ರಿಗೆ ಬಂದ್ರಿ, ಈ ತರ ಫೌಂಡೇಶನ್ ಇದೆ ಹೋಗೋಣ ಅಂತ ಕರಿತಾ ಇದ್ದೀನಿ. ಸುಮಾರು ಜನ ಇಲ್ಲ ಟೆಲಿಪತಿ ಕ್ಲಾಸ್ ಅಟೆಂಡ್ ಮಾಡ್ತದ, ಫೌಂಡೇಶನ್ ಕರ್ಕೊಂಬರದ ಗುರುಜಿ ಅವ್ರಿಗೆ. 2 ನೋಡಿ, ಅಲ್ಲೇ ಆನ್ಸರ್ ಏನೋ ಸಿಂಪಲ್ ಆನ್ಸರ್ ಇದು. ಒಂದು, ತಕ್ಷಣವೇ ಸ್ವಲ್ಪ ನೋವು ಕಡಿಮೆ ಆಗ್ಬೇಕು, ಅದು ಒಂದು ಪರ್ಮಾ ಥೆರಪಿ, ಇಲ್ಲಾಂದ್ರೆ ರಿಫ್ಲೆಕ್ಸಾಲಜಿ ಆಗ್ಬೋದು, ಆಕ್ಯುಪ್ರೆಷರ್, ಈ ಪಂಚಕರ್ಮದಲ್ಲಿ ನಾವು ಮಾಡ್ತೀವಿ ಅಲ್ವಾ. ಯಾವ್ದು ಅನುಕೂಲ ಆಗುತ್ತೆ ಅದು ಮಾಡ್ತೀವಿ ಅವ್ರಿಗೆ. ತಕ್ಷಣವೇ ಅಲ್ಲೇ ಅದೇ ದಿವಸ ಎಲ್ಲ ನೆಕ್ಸ್ಟ್ ದಿವಸನು ಅವ್ರಿಗೆ ಅವಕಾಶ ಇದೆ. ಒಂದು ಥೆರಪಿ ತಗೋಬಹುದು ಬಂದ್ರೆ ಒಂದ್ ದಿವಸ, ಇನ್ನೊಂದು ದಿವಸ ಖಂಡಿತ ಅಲ್ಲಿ ಟೆಲಿಪತಿ ಅಟೆಂಡ್ ಆಗಲಿ. ಅವರು ಸ್ವೀಯ ಸಲಹೆಗಳಿಂದ ಈ ಟೆಲಿಪತಿ ಮೇಡಮ್ ಹೇಳ್ಕೊಡ್ತಾರಲ್ಲ, ಅಲ್ಲಿ ಏನಾಗುತ್ತೆ, ಅದೆಲ್ಲ ಕೇಳಿಸ್ಕೊಂಡಿದ್ಮೇಲೆ ಅವ್ರು ಧ್ಯಾನ ಶುರು ಮಾಡ್ತಾರೆ. ನೋಡಿದ್ರ? ಸೊ ಧ್ಯಾನ ಶುರು ಮಾಡಿಲ್ಲ, ಬಟ್ ಒಂದ್ಸರಿ ಕೋರ್ಸ್ ಆ ಒಂದ್ ದಿವಸ ಅಟೆಂಡ್ ಆಗಿದ್ರೆ ನೆಕ್ಸ್ಟ್ ಧ್ಯಾನ ಅವ್ರು ಶುರು ಮಾಡ್ತಾರೆ. ಅರ್ಥ ಆಯ್ತಾ? ಅವಾಗ 2 ಬೆನಿಫಿಟ್ಸ್. ಒಂದು, ಎಲ್ಲೋ ಹೋಗಿ ಸ್ಟ್ರಾಂಗ್ ಇಂಜೆಕ್ಷನ್ ತಗೊಂಡು ನೋವು ಕಡಿಮೆ ಮಾಡ್ಕೊಂಡದು, ಅದು ತಪ್ಪತ್ತೆ. ಓಕೆ, ಸೊ ಆಪರೇಷನ್ ತಪ್ಪಿಸಕ್ಕೆ, ಪರ್ಮನೆಂಟ್ ಆಗಿ ಟ್ರೈ ಮಾಡಕ್ಕೆ ಈ ಟೆಲಿಪತಿ ಕಲ್ಸ್ಕೊಂಡು ಅದನ್ನ ಅಪ್ಲೈ ಮಾಡಿಕೊಂಡು ಅವಾಗೇನ ನೋವು ಕಡಿಮೆ ಆಗಿಲ್ಲ, ನೋವು ನಿವಾರಣಕ್ಕೆ ನಮ್ಮ ಹತ್ರ ಇರುವಂತ ವಿಧ ಚಿಕಿತ್ಸೆಗಳಿದೆ, ತಜ್ಞರು ಇರ್ತಾರೆ, ಅದು ತಗೋಬಹುದು. ಅದನ್ನು ಸ್ವಲ್ಪ ಉಪಶಮನ ಮಾಡ್ಕೋಬಹುದು. ಈ ರೀತಿಯಲ್ಲಿ ಮಾಡೋಣ. ಓಕೆ, ನೀವು ಅವ್ರಿಗೆ ಹೇಳಿ 2 ಮಾಡ್ಕೊಳಕ್ ಹೇಳಿ. ಒಂದು, ಅಲ್ಲಿ ಬಂದು ಚಿಕಿತ್ಸೆ ತಗೊಳೋದು, ತಕ್ಷಣವೇ ಟೆಲಿಪತಿ ಅಟೆಂಡ್ ಮಾಡ್ಕೊಂಡು ಹೋಗೋದು, ಇದು ಉತ್ತಮ. ಓಕೆ, ನಾನು ಅದೇ ಎಲ್ಲರಿಗೂ ಸಿಕ್ತವ್ರಿಗೆಲ್ಲ ಅದೇ ಹೇಳ್ತೀನಿ ಗುರುಜಿ, ಧ್ಯಾನ ಮಾಡ್ರಿ ಅಂತೀನಿ. ಇಲ್ಲ ನಮ್ಗೆ ಆತರ ಇಲ್ಲ, ತುಂಬಾ ಆರೋಗ್ಯ ಕೆಟ್ಟವ್ರಿಗೆ ಇಲ್ಲ ಈ ತರ ಏನಾಗುತ್ತೆ, ಧ್ಯಾನ ಮಾಡಕ್ಕೆ ತುಂಬಾ ಜನ ಜಸ್ಟ್ ಹೇಳಿದ್ರೆ ಒಪ್ಪಲ್ಲ. ಅಂದ್ರೆ ಈ ಒಂದು ಕೋರ್ಸ್ ಅಲ್ಲಿ ಕೂರ್ಸಿದ್ರೆ ಖಂಡಿತ ಅವ್ರು ಎಂಡ್ ಆಫ್ ದ ಕೋರ್ಸ್ ಏನಂತ ಅನಿಸ್ತದೆ ಗೊತ್ತಾ, ನಾವು ಧ್ಯಾನ ಮಾಡ್ಬೇಕು ಅಂತ ನೆನಪು ಬರ್ತಾರೆ. 100% ನಾವು ಅಬ್ಸರ್ವ್ ಮಾಡಿದ್ವಿ. ಎಷ್ಟೋ ಜನ ಅಲ್ಲಿ ಬರುವಂತ ಎಲ್ಲರೂ ಧ್ಯಾನ ಗೊತ್ತಿರೋ ಅಂತಲ್ಲ, ಸಮಸ್ಯೆಗಳಿಂದ ಬಂದಿರ್ತಾರೆ. ಆದ್ರೆ ಸಮಸ್ಯೆಗಳಕ್ಕೋಸ್ಕರ ಬಂದಿದ್ರು ಟೆಲಿಪತಿ ಕೋರ್ಸ್ ಎಲ್ಲ ಕೇಳಿಸ್ಕೊಂಡ್ರೆ ಎಂಡ್ ಆಫ್ ದ ಕೋರ್ಸ್ ಅವ್ರು ನಮ್ಮ ಜೂಮ್ ಅಲ್ಲಿ ಜಾಯ್ನ್ ಆಗಿ ಹೋಗ್ತಾ ಇದ್ದಾರೆ. ನಮ್ಮ ಜೂಮ್ ಅಲ್ಲಿ ನಾವು ನಿರಂತರವಾಗಿ ಧ್ಯಾನ ಮಾಡಬೇಕು, ನಿಮ್ ಜೂಮ್ ಅಲ್ಲಿ ಜಾಯ್ನ್ ಆಗ್ತೀವಿ ಅಂತ ಜೂಮ್ ಅಲ್ಲಿ ಜಾಯ್ನ್ ಆಗಿ
ಆ ಟೆಲಿಪತಿ ಅಂತ ಆ ಸಲಹೆಗಳು ಮೇಡಮ್ ಏನು ಕೊಟ್ಟಿರ್ತಾರೋ ಆ ಟೆಕ್ನಿಕಲ್ ಎಲ್ಲ ಅಳವಡಿಸ್ಕೊಂಡು ಅವರು ಸಮಸ್ಯೆಗಳಿಂದ ದೂರ ಬರ್ತಾ ಇದ್ದಾರೆ. ಓಕೆ, ಈ ಅವಕಾಶ ಆ ಕೋರ್ಸ್ ಅಟೆಂಡ್ ಆಗಬೇಕು. ಯಾಕಂದ್ರೆ ಅದು ಏನು ಅಂತ ಫುಲ್ ಫ್ಲೆಡ್ಜ್ ಆಗಿ ಮೇಡಮ್ ಹೇಳ್ಕೊಡ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಆಯ್ತಾ? ಅದು ನಾವು 1-2 ಮಾತುಗಳು ಹೇಳಿದ್ರೆ ಅವರು ಒಪ್ಪಲ್ಲ. ಧ್ಯಾನ ಅಂದ್ರೆ ಈಗ ಯಾಕೆ ಬೇಕಾಗಿದೆ, ಅದರಿಂದ ಏನಾಗುತ್ತೆ, ಕಣ್ಣು ಮುಚ್ಕೊಂಡ್ರೆ ಏನೋ ಆಗತ್ತಾ, ಸುಮ್ಮನೆ ಶ್ವಾಸ ಗಮನಿಸಿ ಏನು ಬರುತ್ತೆ, ಈ ತರ ಮಾತಾಡ್ತಾರೆ. ಅದು ನೀವು ಜಾಸ್ತಿ ಆನ್ಸರ್ ಕೊಡೋಕ್ಕಾಗಲ್ಲ. ಆದರೆ ಈ ಕ್ಲಾಸಲ್ಲಿ ಇದ್ರೆ ಪೂರ್ತಿ ಅಂದ್ರೆ ಸೈಂಟಿಫಿಕ್ ಆಗಿ ಎಲ್ಲ ಶಾಸ್ತ್ರೀಯ ಪರವಾಗಿ ತಿಳ್ಕೊಂತ ಬರ್ತಾರೆ ಬೆಳಗ್ಗಿಂದ ರಾತ್ರಿವರೆಗೂ. ಅಲ್ಲಿಗೆ ಅವ್ರಿಗೆ ಪೂರ್ತಿ ಒಂಥರ ಮನವೊಲಿಕೆ ಆಗುತ್ತೆ, ಆಕ್ಸೆಪ್ಟೆನ್ಸ್ ಬರುತ್ತೆ. ಅದು ಮುಖ್ಯ. ಅದಕ್ಕೆ ಇಲ್ಲಿರುವಂಥ ಎಲ್ಲ ಮಾಸ್ಟರ್ಸ್ ಅಷ್ಟೇ. ಯಾರಾದ್ರೂ ಕೇಳಿಸ್ಕೊಂತ ಇಲ್ಲ ಆ ಥರ ಅಂದ್ರೆ ನೀವು ತಕ್ಷಣವೇ ಕೋರ್ಸ್ಗೂ ಜಾಯಿನ್ ಮಾಡಿಸಿ. ಆಯ್ತಾ? ಅಲ್ಲಿರೋ 3,000 ಕಟ್ಟೋದ್ರಿಂದ ಅವ್ರೇನು ಲಾಸ್ ಮಾಡ್ಕೊಳೋದಲ್ಲ. ಅವ್ರ ಜೀವನದಲ್ಲಿ ಅತಿ ಮುಖ್ಯವಾದ ಪಾತ್ರ ವಹಿಸ್ತದೆ ಕೋರ್ಸ್. ಅದು ಇಂಪಾರ್ಟೆಂಟ್. ಓಕೆ, ರೈಟ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್. ಇಷ್ಟು ಹೊತ್ತು ತಾವು ಆನ್ಸರ್ಸ್ ಮಾಡಿ ಎಲ್ಲರಿಗೂ ಅರ್ಥ ಮಾಡಿಸಿದ್ರಿ ಟೆಲಿಪತಿ ಕೋರ್ಸ್ ಬಗ್ಗೆ. ಅದಕ್ಕೆ ಮತ್ತೊಂದು ಸರಿ ಧನ್ಯವಾದ, ಕೃತಜ್ಞತೆ. ಥ್ಯಾಂಕ್ ಯು.